ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕನ್ನಡ ಪ್ರಥಮ ಭಾಷೆ 9ನೇ ವರ್ಗ, ಗದ್ಯ 8 ಹರಲೀಲೆ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಕ್ವಶನ್ ಪೇಪರ್ ವಿತ್ ಆನ್ಸರ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಪೂರ್ಣ ಹೇಳಿಕೆಯ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಿಗೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರಶ್ನೆ 1. ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ರಗಳೆಗಳ ಸಂಖ್ಯೆ. ಉತ್ತರ 2, ಬಿ 2. ಪ್ರಶ್ನೆ 2. ರಗ್ಟ ಎಂಬ ಪದದ ತದ್ಭವ ರೂಪ. ಉತ್ತರ 2ನೇದು ಬಿ ರಗಳೆ. ಪ್ರಶ್ನೆ 3. ದಡದಡ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಉತ್ತರ ಬಿ ಅನುಕರಣವಯ. ಉತ್ತರ ಬಿ ಅನುಕರಣವಯ. ಪ್ರಶ್ನೆ 4. ಶು ಪದದ ಅರ್ಥ. ಇದರ ಅರ್ಥ ಗಿಳಿ. ಸಿ ಗಿಳಿ. ಪ್ರಶ್ನೆ 5. ರಗಳೆ ಈ ಛಂದೋ ಪ್ರಕಾರಕ್ಕೆ ಸೇರಿದೆ. ಉತ್ತರ ಸಿ ಮಾತ್ರಾಗಣ. ಪ್ರಶ್ನೆ 6. ಕಮಲಜದ ಈ ಸಮಾಸಕ್ಕೆ ಸೇರಿದೆ. ಉತ್ತರ ಬಹುರ್ವಿ ಸಮಾಸ. ಸಿ ಬಹುರ್ವಿ ಸಮಾಸ. ಪ್ರಶ್ನೆ 7. ಕಾರ್ಣಿಕ್ ಪದದ ಅರ್ಥ. ಅವತಾರ ಪುರುಷ. ಡಿ ಅವತಾರ ಪುರುಷ. ಈ ಕೆಳಗಿನ ಪದಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ 3ನೇ ಪದಕ್ಕೆ ಸರಿಹೊಂದುವ ಸಹ ಸಂಬಂಧವನ್ನು ಪದದ ಬರೆಯಿರಿ. ಪ್ರಶ್ನೆ 8. ವನ ಬನ ವಿಜ್ಞಾಪನೆ ಭಿನ್ನ. ಪ್ರಶ್ನೆ 9. ಪುಷ್ಪದತ್ತಂ ದ್ವಿತೀಯ ನರಕದೊಳ ಸಪ್ತಮಿ. ಪ್ರಶ್ನೆ 10. ದಡದಡ ಅರುಣಾಕವಯ ಅನುಕರಣವಾಯ ಮೆಲ್ಲ ಮೆಲ್ಲನೆ ದಿರುಕ್ತಿ. ಪ್ರಶ್ನೆ 11. ಲಲಿತರಗಳೆ 3 ಮಾತ್ರೆ. ಮಂದಾನಿಲಳೆ ಮಂದಾನಿಲ ರಗಳೆ 4 ಮಾತ್ರೆ. ಪ್ರಶ್ನೆ 15. ವೇಷ್ಟಿ ಪಂಚೆ ಎಷ್ಟಿ ಉರುಗೋಲು. ಪ್ರಶ್ನೆ 13. ಸರ್ವಾಂಗ ಸರ್ವ ಪ್ಲಸ್ ಅಂಗ ಗಳಿಗೆ ಒಟ್ಟಲು ಗಳಿಗೆ ಪ್ಲಸ್ ಬಟ್ಟಲು. ಪ್ರಶ್ನೆ 14. ಚರಿತ್ರಂ ಕೆಲಸ ತಂಡೂಲು ಅಕ್ಕಿ. ಪ್ರಶ್ನೆ 15. ಗುಯೆ ಗುಯೆ ಗುಟ್ಟು ಘೋರ್ ಘೋರ್ ಶಬ್ದ ಶಿಥಿಲಾಕ್ಷರ. ಉತ್ತರ ಮೊದಲು ತೊದಲು ಮಾತು. ಪ್ರಶ್ನೆ 16. ಬೆಂಬಳಿಗೊಂಡು ಹಿಂಬಾಲಿಸಿ ಮಲಳಿಗೊಂಡು ಗುಂಪುಗೂಡಿ. ಪ್ರಶ್ನೆ 17. ಗಳಿಗೆ ಒಟ್ಟಲು ಆದೇಶ ಒಮ್ಮೊಮ್ಮೆ ಲೋಪಸಂಧಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 18. ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು. ಉತ್ತರ ಪುಷ್ಪದತ್ತ. ಪ್ರಶ್ನೆ 19. ಹರಲೀಲೆ ಪಾಠದ ಮೂಲ ಕೃತಿ ಯಾವುದು. ಉತ್ತರ ನಂಬಿಯಣ್ಣನ ರಗಳೆ. ಪ್ರಶ್ನೆ 20. ಹರಲೀಲೆ ಪಾಠದ ಕವಿ ಹೆಸರೇನು. ಉತ್ತರ ಹರಿಹರ. ಪ್ರಶ್ನೆ 21. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು. ಉತ್ತರ ದೇವಾಲಯದಲ್ಲಿ. ಪ್ರಶ್ನೆ 22. ಹರಿಹರ ಬರೆದಿರುವ 2 ಕೃತಿಗಳನ್ನು ಹೆಸರಿಸಿ. ಉತ್ತರ ಗಿರಿಜಾ ಕಲ್ಯಾಣ ಮುಡಿಗೆ ಅಷ್ಟಕ. ಪ್ರಶ್ನೆ 23. ವೃದ್ಧ ಮಹೇಶ್ವರನ್ನು ಯಾವ ಕೋಡದ ಮೇಲೆ ಬಿದ್ದನು. ಉತ್ತರ ತುಪ್ಪದ ಕೊಡ. ಪ್ರಶ್ನೆ 24. ವೃದ್ಧ ಮಹೇಶ್ವರನು ಕೈಲಾಸದಿಂದ ಎಲ್ಲಿಗೆ ಬಂದನು. ಉತ್ತರ ಮಣಮಂದ
ಪುತ್ತೂರಿಗೆ ಬಂದನು. ಮಣಮಂದ ಪಿತ್ತೂರಿಗೆ ಬಂದನು. ಪ್ರಶ್ನೆ 25. ನಂಬಿಯಣ್ಣನ ಮದುವೆಯನ್ನು ಯಾವ ಊರಿನಲ್ಲಿ ಏರ್ಪಾಡು ಮಾಡಲಾಯಿತು? ಉತ್ತರ ಮಣಬಂದಪುರದಲ್ಲಿ ಏರ್ಪಾಡು ಮಾಡಲಾಯಿತು. ಪ್ರಶ್ನೆ 26. ರಸಫಲಗಳನ್ನು ಅರಸುತ್ತಿದ್ದ ಪಕ್ಷಿ ಸಮೂಹ ಯಾವುದು? ಉತ್ತರ ಶುಕಗಳ ಸಮೂಹ. ಪ್ರಶ್ನೆ 27. ವೃದ್ಧ ಮಹೇಶ್ವರನ್ನು ಪರಿಹರಿಸುತ್ತಿದ್ದ ಮಂತ್ರ ಯಾವುದು? ಉತ್ತರ ನಮಃ ಶಿವಾಯ. ಪ್ರಶ್ನೆ 28. ಶಿವನ ಕೊರಳ ಆವರಣದ ಒಂದು ಸರ್ಪವು ಏನಾಗಿ ಬದಲಾಯಿತು? ಉತ್ತರ ಪ್ರಮಾಣ ಪತ್ರ. ಪ್ರಶ್ನೆ 29. ಶಿವನ ಕೈಯ ತ್ರಿಶೂಲ ಏನಾಗಿ ಬದಲಾಯಿತು? ಉತ್ತರ ಕೊಡೆಯ ಕಾವಾಗಿ ಬದಲಾಯಿತು. ಪ್ರಶ್ನೆ 30. ವೃದ್ಧ ಮಹೇಶ್ವರನು ಜನರು ಮದುವೆ ಮಂಟಪದಿಂದ ಹೇಗೆ ಹೊರಗಿಟ್ಟರು? ಉತ್ತರ ತಮ್ಮ ಆಯುಷ್ಯ ಭಾಷೆಗಳನ್ನು ಹೊರಗಿಡುವಂತೆ. ಪ್ರಶ್ನೆ 31. ವನದೊಳಗಿನ ಮಧುಕರ ಸಮೂಹ ಏನನ್ನು ಅರಸುತ್ತಿದ್ದವು? ಉತ್ತರ ಫೋಸ್ಫುವನ್. ಪ್ರಶ್ನೆ 32. ಕೈಲಾಸದ ರುದ್ರಕನ್ಯೆಯರು ಭೂಲೋಕದಲ್ಲಿ ಯಾವ ಹೆಸರಿನಿಂದ ಜನಿಸಿದರು? ಉತ್ತರ ಪರವೇ ಸಂಕಿಲೆ. ಈ ಕೆಳಗಿನ ಪ್ರಶ್ನೆಗಳು 3 ಅಥವಾ 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 33. ವಿರೂಪಾಕ್ಷವನ್ನು ಗಿರಿಜೆಗೆ ಏನೆಂದು ಹೇಳಿದನು? ಉತ್ತರ ಶಿವನು ಗಿರಿಜೆಯನ್ನು ಕುರಿತು, ದೇವಿ ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತನನ್ನು ನರಲೋಕದಲ್ಲಿ ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧವಾಗಿದ್ದಾನೆ. ಆತನಿಗೆ ಮುಂಚೆ ನೀಡಿದ ನಂಬಿಕೆ ಮಾತನ್ನು ಅನುಸರಿಸಿಕೊಂಡು ನಾವು ಕಳಿಸಿದ್ದ ರುದ್ರಕನ್ನಿಕೆರೆಯೊಬ್ಬರು ಚೋಳ ದೇಶದ ತಿರುವಾರೂರು ಮತ್ತು ತಿರುವತಿರಿನಲ್ಲಿ ಪರವೆ ಮತ್ತು ಸಂಕಲಿ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ. ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಗಾಗಿ ಸ್ವೀಕರಿಸಿ ಬರುವೆನು ಎಂದು ಹೇಳಿದನು. ಪ್ರಶ್ನೆ 34. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿ. ಉತ್ತರ ಚೋಳ ದೇಶದಲ್ಲಿದ್ದ 3 ಗ್ರಾಮಗಳೆಂದರೆ ಮಣಮಂದ ಪಿತ್ತೂರು, ತಿರುವಾರೂರು ಮತ್ತು ತಿರುವತ್ತಿರು. ಪ್ರಶ್ನೆ 35. ವೃದ್ಧ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ. ಉತ್ತರ ವೃದ್ಧ ಮಹೇಶ್ವರನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಹೇಗುವೆ ಕುಟ್ಟುತ್ತಾ ತೊದಲುವ ಮಾತುಗಳಿಂದ ನಮ ಶಿವಾಯ ನಮ ಶಿವಾಯ ಎನ್ನುತ್ತಿದ್ದನು. ಪ್ರಶ್ನೆ 36. ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು? ಉತ್ತರ ಕೆಳಗೆ ಬಿದ್ದ ವೃದ್ಧವನ್ನು ನೋಡಿ ಅಲ್ಲಿ ಸೇರಿದ ಜನರೆಲ್ಲ ಈ ವೃದ್ಧ ಬ್ರಾಹ್ಮಣನನ್ನು, ಮುಪ್ಪಿನ ಮೂರ್ಖನನ್ನು, ಗೌತಮನ ಗೋವನ್ನು, ಬೆಡಕಲಾದ ಗೋವು, ಬ್ರಹ್ಮತ್ಯ ದೋಷಿಯನ್ನು ಒಳಗೆ ಬಿಟ್ಟವರು ಯಾರು? ಕರೆದು ತಂದವರು ಯಾರು? ಇದು ಅಪಶುಕನ, ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಅಲ್ಲ ಎಂದು ಮಾತನಾಡಿಕೊಂಡರು. ಪ್ರಶ್ನೆ 37. ನಂಬಿಯಣ್ಣನ ಕಾತರತೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಉತ್ತರ ಮುದುಡಿದ ನೈದಿಲೆಗಳು ಅರಳಲು ಚಂದ್ರನನ್ನು ಕಾಯುವಂತೆ ಆಹಾರ ಹುಡುಕಿ ಹೊರಹೋದ ಗಂಡು ಚಕೋರವನ್ನು ಹೆಣ್ಣು ಚಕೋರ ಪಕ್ಷಿಯು ಕಾಯುವಂತೆ ರಸಭರಿತ ಹಣ್ಣುಗಳನ್ನು ಹುಡುಕುತ್ತಿರುವ ಗಿಳಿಗಳ ಸಮೂಹದಂತೆ ಮಕರಂದವನ್ನು ಹೀರಲು ಹೊಸ ಹೂಗಳನ್ನು ಹುಡುಕುತ್ತಿರುವ
ದುಂಬಿಗಳಿಗೆ ನಂಬೆಹಣ್ಣನ ಮನದ ಕಾತುರತೆಯನ್ನು ಕವಿ ಹೋಲಿಸಿದ್ದಾನೆ. ಈ ಕೆಳಗಿನ ಕವಿ ಸಾಹಿತ್ಯ ಸ್ಥಳ ಕಾಲಕೃತಿ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ. ಹರಿಹರನ ಕಾಲ ಸುಮಾರು 1100. ಈತನ ಸ್ಥಳ ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೈವ. ಈತ ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ. ಹರಿಹರನು ಪಂಪಾ ಶತಕ, ರಕ್ಷಾ ಶತಕ ಮತ್ತು ಮುಡಿಗೆ ಅಷ್ಟಕಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ಗಿರಿಜಾ ಕಲ್ಯಾಣ ಪ್ರೌಢ ಚಂಪು ಪರಂಪರೆಯಲ್ಲಿ ರಚಿತವಾಗಿರುವ ಕಾವ್ಯ ರಗಳೆ ಪ್ರಕಾರದಲ್ಲಿ ಹಲವಾರು ಕೃತಿಗಳನ್ನು ಬರೆದಿರುವ ಈತನನ್ನು ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ. ಈ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ತಿಳಿಸಿ. 39 ಆನ್ಸರಲ್ಲಿ ಕೊಡಲಾಗಿದೆ. ಲಘು ಗುರು ಎಲ್ಲ ಇಲ್ಲಿ ನೋಡಿಕೊಂಡು ಬರೆಯಿರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆ ಸಂದರ್ಭ ಮತ್ತು ಸ್ವರಾಶಿಯನ್ನು ಬರೆಯಿರಿ. ಪ್ರಶ್ನೆ 40. ಸಕಲ ಸುಖಮಂ ಪೂಜೆಯಾಗಿ ಕೈಗೊಂಡ ಬರಪೇನು? ಉತ್ತರ: ಕೈಲಾಸದಲ್ಲಿರುವ ಗಣಗಳಲ್ಲಿ ಪುಷ್ಪದತ್ತ ಮತ್ತು ರುದ್ರ ಕನ್ನಿಕೇರಿಯೊಬ್ಬರು ವಿಕಾರ ಭಾವನೆಗಳನ್ನು ಹೊಂದಿರುವುದನ್ನು ಕಂಡ ಶಿವನು ಮೂರರಿಗೂ ಈ ಲೋಕದಲ್ಲಿ ಮನೋಜರಾಗಿ ಹುಟ್ಟಿ ಎಂದು ಶಪಿಸಿದನು. ಆದರೆ ಪುತ್ರನಾದ ಪುಷ್ಪದತ್ತನನ್ನು ನರಲೋಕದಲ್ಲಿ ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟ ಹೋಗುವುದಕ್ಕೆ ಸಿದ್ಧವಾಗಿದ್ದನು. ಅವನ ಮದುವೆಯನ್ನು ನಿಲ್ಲಿಸಿ ಆತನಿಗೆ ಮುಂಚೆ ನೀಡಿದ ನಂಬಿಕೆಯನ್ನು ಮಾತನ್ನು ಅನುಸರಿಸಿಕೊಂಡು ಅವರು ಕಳಿಸಿದ ರುದ್ರ ಕನ್ಯೆಯರಿಬ್ಬರು ಚೋಳ ದೇಶದ ತಿರುವಾರರು ಮತ್ತು ತಿರುವತ್ತಿರುನಲ್ಲಿ ಪರವೆ ಮತ್ತು ಸಂಕಲಿ ಎಂಬ ಹೆಸರಿನಿಂದ ಹುಟ್ಟಿದರು. ಅವರನ್ನು ನಂಬಿಯಣ್ಣನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಗಾಗಿ ಸ್ವೀಕರಿಸಲು ಬರಲು ಶಿವನು ವೃದ್ಧೇಮಾಶ್ವರನಾಗಿ ವೇಷ ಧರಿಸಿದನು. ಸಂದರ್ಭ 41 ಕ್ವಶನ್. ನಿನ್ನತ್ಯಂತ ಕರುಣಿ. ಉತ್ತರ: ಶಿವನು ಪಾದದಿಂದ ತಲೆವರೆಗೂ ಲಿಪಿಸಿಕೊಂಡ ವಿಭೂತಿ ನೆರೆತ ತಲೆ ಸುಕ್ಕುಗಟ್ಟಿದ ದೇಹದೊಂದಿದ್ದನ್ನು ಆತನು ಜಟೆಯಲ್ಲಿದ್ದ ಚಂದ್ರಕಳೆಯ ಕೊಡೆಯಾಯಿತು. ಹಿಡಿದ ತ್ರಿಶೂಲ ಕೊಡೆಯ ಹಿಡಿಯಬೇಕಾಯಿತು. ನರಕ ಪಾಲು ಹೊಂದಿದ ದಂಡ ಕಟ್ಟ್ಯಾಗ ಊರುಗೋಲಾಯಿತು. ಎಷ್ಟೇ ಸರ್ಪವು ಪ್ರಮಾಣ ಪತ್ರವಾಯಿತು. ಬ್ರಹ್ಮನ ಶಿರವೇ ಕಮಂಡಲವಾಯಿತು. ಹುಲಿ ಮತ್ತು ಜಿಂಕೆ ಚರ್ಮಗಳನ್ನು ಹೊದೆಯುವ ವಸ್ತ್ರವಾದವು. ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಗಿ ಕೊಳಿನಲ್ಲಿ ಕಟ್ಟಿಕೊಂಡಿರುವ ತಲೆಬುಡೆಗಳ ಹಾರವು ಜಪಮಾಲೆಯಾಯಿತು. ಕೈಲಿರುವ ಕೊಡೆ ಮಯ ಸುಕ್ಕು ಜೋತಾಡುವ ಹುಬ್ಬು, ನೇತಾಡುವ ತೋಳಿನ ಚರ್ಮ, ಇಟ್ಟಿರುವ ವಿಭೂತಿ, ನೆಲಕ್ಕೆ ಊರಿದ ಉರುಗೋಲು, ಹಿಡಿದ ಕಮಂಡಲ, ಇಳಿಬಿಟ್ಟ ಬಿಳಿಗಡ್ಡ, ನಡುಗುವ ನೆರೆದ ತಲೆ, ನೆರೆತು ಹೋಗಿ ಸಡಿಲವಾಗಿರುವ ಸರ್ವಾಂಗದಿಂದ ಶಿಥಿಲವಾಗಿದ್ದ ವೃದ್ಧನನ್ನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೆಮ್ಮೆ ಗುಹೆ ಹುಟ್ಟುತ್ತಾ ತೊದಲುವ ಮಾತುಗಳಿಂದ ನಮಃ ಶಿವಾಯ ಎನ್ನುತ್ತಾ ತನ್ನ ಎನ್ನಲಾರದಂತೆ ನಡುಗುತ್ತಾ ಮದುವೆಯ ಚಪ್ಪರ ಬಳಿ ಬಂದನು ಎಂಬ ಕವಿ ವೃದ್ಧಮಾಶ್ವರನು ವರ್ಣಿಸಿದ್ದಾನೆ. ಪ್ರಶ್ನೆ 42. ಸಂದರ್ಭ: ಪುಣ್ಯಂ ಪಣ್ಣಾ ತಂತೆ. ಉತ್ತರ: ವಿವಾಹ ಮಂಟಪದೊಳಗಿನ ಶಿವನು ಮೆಲ್ಲನೆ ನೋಡುತ್ತಾ ಮನದೊಳಗೆ ನಗುತ್ತಾ ಕೊಲ್ಲು ನೂರಿಕೊಂಡು ಕೆಮ್ಮುತ್ತಾ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೆರಡು ಎಡವಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿಯ ಅವನ ಬಾಯಿಯಿಂದ ಬರುತ್ತಿದ್ದಂತೆ ಕೋಡೆಗಳ ಮೇಲೆ ಬಿದ್ದು
ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಂದ ಮೈಯ ಮೇಲೆ ತುಪ್ಪ ಚೆಲ್ಲಿತು. ಅಲ್ಲಿ ನೆರೆದಿದ್ದರೆಲ್ಲ ಹಾಗೆ ಬಿದ್ದ ವೃದ್ಧ ಮಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು. ಆದರೆ ಅವನು ಒಂದು ಹೆಜ್ಜೆ ಇಟ್ಟು ಮತ್ತೆ ತಡವರಿಸಿ ನಿಲ್ಲಲಾರದೆ ತಟ್ಟನೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು. ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆಗಟ್ಟಲು ಮುರಿದು ಹೋಗಿ ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು. ಅಲ್ಲಿಂದ ಜೋಯಿಸರು ಚದುರಿ ಅತ್ತಿತ್ತ ಓಡಿ ಹೋದರು. ನಂತರ ಮೂರ್ಛೆ ಹೋದಂತೆ ಬಿದ್ದಿದ್ದವನನ್ನು ಎಲ್ಲರೂ ಸುತ್ತುವರಿದು ನೀರು ಹಾಕಿ ಎಚ್ಚರಿಸಿ ನಿಲ್ಲಿಸಿ ಕೂಡಲೇ ಅವನನ್ನು ತುಪ್ಪದ ಕೊಡದ ಮೇಲೆಲ್ಲದ ಬೇರೆಲ್ಲಿಗೂ ಬೀಳುತ್ತಿರಲಿಲ್ಲ. ಎಲ್ಲರೂ ಮೆಲ್ಲಗೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಕ್ಕೆ ಇಳಿಸಿದರು. ಅವರು ಇವನನ್ನು ಒಳಗೆ ಬಿಡಬೇಡವೆಂದು ದ್ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ವೃದ್ಧ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿಂದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವ ಶಿವ ಎನ್ನುತ್ತಾ ಅವಾಂತರ ಮಾಡಿದನು. ಪ್ರಶ್ನೆ 43. ಸಂದರ್ಭ: ಈ ವೃದ್ಧಂ ಕಿರುಕುಳನಲ್ಲ. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲಿಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಸಂದರ್ಭ: ಈ ಮಾತನ್ನು ಶಿವನು ಗಿರಿಜೆಗೆ ಹೇಳುತ್ತಾನೆ. ಶಿವನ ಶಾಪದಿಂದ ಚೋಳ ದೇಶದಲ್ಲಿ ನಂಬಿ ಎಂಬ ಹೆಸರಿನಿಂದ ಪುಷ್ಪದತ್ತ ಹಾಗೂ ಪರವೆ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ ರುದ್ರಕನ್ಯೆಯರನ್ನು ಅವರಿಗೆ ಮಾತು ಕೊಟ್ಟಿದಂತೆ ಕೈಲಾಸಕ್ಕೆ ಕರೆತಿರುವುದಕ್ಕಾಗಿ ಹೇಳುತ್ತಾ ಭೂಲೋಕದಲ್ಲಿ ನಂಬೇಣ್ಣನ ಮತ್ತು ರುದ್ರಕನ್ಯರನ್ನು ಸೇರಿಸಿ ಸಕಲ ಸುಖವನ್ನು ಅವರಿಂದ ಸೇವೆಗಾಗಿ ಪಡೆದು ಬರುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ. ಇಲ್ಲಿ ಸಾರಾಂಶ: ಭಕ್ತರ ರಕ್ಷಕನಾದ ಶಿವನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಂಬೇಣ್ಣನಿಂದ ಸಕಲವನ್ನು ಸುಖವನ್ನು ಪಡೆದು ಬರುವುದಾಗಿ ಹೇಳುವುದು ಸ್ವಾರಸ್ಯಪೂರ್ಣಕವಾಗಿದೆ. ಪ್ರಶ್ನೆ 44. ಸಂದರ್ಭ: ಸಂಸಾರದಿಂ ಕೆಟ್ಟು ಪೊಗಲನುವಾರ್ಗಿ ದರ್ಪಂ. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನು ಬರುತ್ತೇನೆ ಎಂದು ಕೇಳಿಕೊಳ್ಳುತ್ತಾಳೆ. ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ: ನೀನು ಕರುಣಾಮಯಿ, ಆದರೆ ನಾನು ಮಾಡುವುದು ನಿಷ್ಠುರದ ಕೆಲಸ, ಅದನ್ನು ನೀನು ಬರುವುದು ಬೇಡವೆನ್ನುತ್ತಾನೆ. ಸ್ವಾರಸ್ಯ: ಶಿವನು ನಂಬಿಯಣ್ಣನ ಮದುವೆಯಲ್ಲಿ ಅವಾಂತರ ಮಾಡಲು ಹೋಗುವ ಉದ್ದೇಶದಿಂದ ಹೊಂದಿದ್ದು ಕರುಣಾಮಯಿಯಾದ ಗಿರಿಜೆ ಬಂದರೆ ತನ್ನ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಬಹುದೆಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 45. ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು? ಉತ್ತರ: ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿ ನಂಬಿಯಣ್ಣನ ರಗಳೆ ಕೃತಿಯಿಂದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿದೆ. ಸಂದರ್ಭ: ಭೂಲೋಕಿಗೆ ಹೋಗುವ ಅವನ ಧರಿಸಿದ ವೃದ್ಧಾಶ್ವರನು ವೇಷ ವರ್ಣಿಸಿದ ಸಂದರ್ಭದಲ್ಲಿ ಮಾತನ್ನು ಕೇಳಿ ಸುಕ್ಕುಟ್ಟಗಟ್ಟಿ ನೇತಾಡುವ ಚರ್ಮ, ನೆಲಕ್ಕೆ ಊರಿದ ಊರುಗೋಲು, ಇಳಿಬಿಟ್ಟ ಗಿಳಿ ಗಡ್ಡ, ನಡುಗುವ ನರೆದ ತಲೆ ಹಿಗ್ಗಿ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾನೆ. ಇಲ್ಲಿ ಪುಣ್ಯ ವಿಶೇಷವಾದ ವೃದ್ಧ ಮಹೇಶ್ವರನ ವಿಶೇಷವನ್ನು ಪುಣ್ಯವು ಹಣ್ಣಾದಂತೆ ಎಂಬ ವರ್ಣಿಸಿರುವುದು. 46. ಸಂದರ್ಭ: ವೃದ್ಧ ಮಹೇಶ್ವರನ ಕವಿ ಹೇಗೆ ವರ್ಣಿಸಿದ್ದಾರೆ? ಈ ವಾಕ್ಯವನ್ನು ಕವಿ ಹರಿಹರ ನಂಬಿಯಣ್ಣ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವೃದ್ಧ ಮಹೇಶ್ವರನು ಕಾಟ ತಾಳಲಾರದೆ ಜನರೆಲ್ಲ ಸೇರಿ ಅವನನ್ನು ಮದುವೆ ಚಪ್ಪರದ ಹೊರಗೆ ಬಂದು ತಳಿ ಒಳಗೆ ಹೋಗುವಷ್ಟರಲ್ಲಿ ಅವನು ಅವರಿಗಿಂತ ಮುಂದೆ ಒಳಗೆ ಬಂದನು. ಅಲ್ಲದೆ ಅಲ್ಲಿಲ್ಲದ ತೋರಣವನ್ನು ಕಿತ್ತು ಹಾಕುತ್ತಾ ಶಿವ ಶಿವ ಎನ್ನುತ್ತಿರುವುದನ್ನು ನೋಡಿ ಜನರೆಲ್ಲ ಆಶ್ಚರ್ಯಗೊಂಡು, ಈ ವೃದ್ಧ ನಮಗೆ ಕಿರುಕುಳ ಕೊಡುವವರನ್ನೆಲ್ಲ ಈ ಮಾತನ್ನು ಪವಾಡ ಪುರುಷನಿರಬೇಕು ಎಂಬ ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. 47. ಮದುವೆ ಮಂಟಪದಲ್ಲಿ ವೃದ್ಧನ ಮಾಡಿದ ಅವತಾರವೇನು? ಉತ್ತರ: ಕೈಲಾಸದ ಪುಷ್ಪದತ್ತನು ಭೂಲೋಕದ
ಚೋಳ ದೇಶದಲ್ಲಿ ನಂಬೇಣ್ಣನೆಂಬ ರಾಜಕುಮಾರನಾಗಿ ಹುಟ್ಟಿ ಮಣವಂದಪುರಿನಲ್ಲಿ ಮದುವೆಯಾಗುವ ಸಂದರ್ಭದಲ್ಲಿ ಕೈಲಾಸದ ಶಿವನು ಗಿರಿಜಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಕೈಲಾಸ ಗಣಾಧರನಾದ ಪುಷ್ಪದತ್ತನು ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ಹುಟ್ಟಿ ವಿವಾಹ ತತ್ಪರನಾಗಿ ಹಾಳಾಗುತ್ತಿರುವನೆಂದು ಶಿವನು ಈ ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಈ ಕೆಳಗಿನ ಒಂದು ವಿಷಯದಲ್ಲಿ 15 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ. ರಾಷ್ಟ್ರೀಯ ಹಬ್ಬಗಳ ಮಹತ್ವ: ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಭಾರತದಂಥ ವಿವಿಧತೆಯ ಉಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರುವುದು ಇಂಥ ರಾಷ್ಟ್ರೀಯ ಹಬ್ಬಗಳ ಮೂಲಕ ಸಾಧ್ಯವಿದೆ. ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ನಮ್ಮ ದೇಶದಲ್ಲಿ 3 ರಾಷ್ಟ್ರೀಯ ಹಬ್ಬಗಳು ಎಂದು ಘೋಷಿಸಲಾಗಿದೆ. ಅವುಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ. ಸ್ವಾತಂತ್ರ್ಯ ದಿನಾಚರಣೆ ಭಾರತದ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ಆಳ್ವಿಕೆಯ ಒಳಪಟ್ಟಿತ್ತು. ವ್ಯಾಪಾರದ ಉದ್ದೇಶದಿಂದ ಬಂದ ಬ್ರಿಟಿಷರು ಭಾರತೀಯರ ಅರಸರ ದೌರ್ಬಲ್ಯಗಳನ್ನು ಉಪಯೋಗಿಸಿಕೊಂಡು ಭಾರತ ದೇಶದಗಳಿಗೆ ಆಡಳಿತ ಚುಕ್ಕಾಣಿ ಹಿಡಿದಿದ್ದರು. ಭಾರತೀಯರಿಗೆ ಸ್ವಾತಂತ್ರ್ಯ ಎನ್ನುವುದೇ ಇರಲಿಲ್ಲ. ಹಾಗಾಗಿ ಭಾರತೀಯರೆಲ್ಲರೂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ರಣ ಕಹಳೆಯಲ್ಲಿ ಊದಿ ಕೊನೆಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದು ಈ ದಿನವನ್ನು ಪ್ರತಿ ವರ್ಷ ಭಾರತೀಯರೆಲ್ಲರೂ ಒಟ್ಟಾಗಿ ರಾಷ್ಟ್ರೀಯ ಹಬ್ಬನಾಗಿ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಏಕತೆಯನ್ನು ಮರೆಯುತ್ತಾ ಅಂದು ಶಾಲೆ, ಕಾಲೇಜು, ಕಚೇರಿಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿ ದೇಶಭಕ್ತಿ ಸಾರುವ ಕಾರ್ಯಕ್ರಮವನ್ನು ಆಚರಿಸಿ ಒಗ್ಗಟ್ಟವನ್ನು ಪ್ರಾರ್ಥಿಸುತ್ತಾರೆ. ಅದೇ ಥರ ಗಣರಾಜ್ಯೋತ್ಸವ ಭಾರತ ದೇಶದ ಸ್ವಾತಂತ್ರ್ಯವನ್ನು ಪಡೆದ ನಂತರ ಆಡಳಿತ ರೂಪರೇಷೆಗಳನ್ನು ಸಿದ್ಧಪಡಿಸಲಾಯಿತು. ಆ ರೂಪರೇಷೆಗಳನ್ನು ಒಳಗೊಂಡಿರುವುದೇ ನಮ್ಮ ಸಂವಿಧಾನ. ಎಲ್ಲ ರಾಜ್ಯಗಳನ್ನು ಗಣಗಳನ್ನಾಗಿ ಮಾಡಿ ಒಟ್ಟುಗೂಡಿಸಿ ಉತ್ತಮವಾದ ಆಡಳಿತ ನಡೆಸಲು ಕಾನೂನು ರೂಪ ಪಡೆದ ಸಂವಿಧಾನವನ್ನು ಜನವರಿ 26, 1950ರಂದು ಜಾರಿಗೆ ತರಲಾಯಿತು. ಆ ದಿನವೇ ಗಣರಾಜ್ಯ ದಿನ. ಇದನ್ನು ಕೂಡ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಒಟ್ಟಾಗಿ ಸೇರಿ ಆಚರಿಸುತ್ತಾರೆ. ಈ ದಿನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸಂವಿಧಾನ ನಿರ್ಮಿತ ಕೃತಿಗಳನ್ನು ಹಾಗೂ ತತ್ವಗಳನ್ನು ಸ್ಮರಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಸಂವಿಧಾನದಲ್ಲಿ ಪಾಲಿಸುವ ಮನೋಧರ್ಮವನ್ನು ಬೆಳೆಸಿಕೊಳ್ಳುವ ಆಶಯವನ್ನು ಸ್ಮರಿಸುತ್ತಾರೆ. ಹಾಗೆ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟವನ್ನು ಪ್ರದರ್ಶಿಸುತ್ತಾರೆ. ಗಾಂಧಿ ಜಯಂತಿ: ಯಾವುದೇ ಒಂದು ದೇಶದ ಜನರೆಲ್ಲರೂ ಒಟ್ಟಾಗಿ ಸೇರಲು ನಾಯಕತ್ವ ಬೇಕು. ನಾಯಕರಿಲ್ಲದೆ ನಾವೇ ದಡ ಸೇರಲಾರದು. ಅಂತೆ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯಲು ನಾಯಕತ್ವ ವಹಿಸಿಕೊಂಡವರು ನಮ್ಮ ದೇಶದ ರಾಷ್ಟ್ರಪಿತ ಎನಿಸಿಕೊಂಡು ಮಹಾತ್ಮ ಗಾಂಧೀಜಿಯವರು ಅವರು ಹುಟ್ಟಿದ ದಿನವೇ ಅಕ್ಟೋಬರ್ 2. ಆ ದಿನವನ್ನು ಗಾಂಧಿ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಏಕೆಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳವಳಿ ಮುಂದಾಳತ್ವವನ್ನು ವಹಿಸಿಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಡುವರಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಆದ್ದರಿಂದ ಅವರ ಆದರ್ಶಗಳನ್ನು ನೆನೆಯುವ ದಿನವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಏಕತೆ, ದೇಶಭಕ್ತಿ, ಸಂವಿಧಾನದ ಮಹತ್ವ, ನಾಯಕತ್ವದ ಗುಣ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ನಾವು ಅದೇ ರೀತಿ ಪಡೆದುಕೊಳ್ಳಲು ನೇರವಾಗುತ್ತದೆ. ಉಪಸಂಹಾರ: ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ದೇಶಭಕ್ತಿ ಬೆಳೆಯುತ್ತದೆ. ರಾಷ್ಟ್ರೀಯ ಭಾವೈಕ್ಯ. ಭಾರತ ಅನೇಕ ಜನಾಂಗಗಳ ಪಂಗಡಗಳು ಇರುವಂಥ ಒಂದು ವಿಶಾಲ ರಾಷ್ಟ್ರ. ಇಲ್ಲಿ ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮ, ಜಾತಿ ಜನರು ತಮ್ಮ ವಿವಿಧೆಡೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಭಾರತದ ಪ್ರಜಾಪ್ರಭುತ್ವ ತಳಹದಿ ಮೇಲೆ ರೂಪಿತವಾಗಿರುವ ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು ಪ್ರತಿಯೊಂದು ಧರ್ಮದವರು ತಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಲು ಅವಕಾಶವಿದೆ. ವಿಷಯ ನಿರೂಪಣೆ: ಭಾರತ ವಿವಿಧ ಧರ್ಮ, ಭಾಷೆ, ಬುಡಕಟ್ಟು ಜನಾಂಗವನ್ನು ಹೊಂದಿದ್ದು ದೇಶದ ಯಾವುದೇ ಮೂಲೆ ಹೋದರೂ ಅಲ್ಲಿ ವೈವಿಧ್ಯತೆಯನ್ನು ಕಾಣುತ್ತೇವೆ. ಏಕೆಂದರೆ ಭಾರತೀಯ ನಾಗರಿಕತೆಯು ಯಾವಾಗಲೂ ಧಾರ್ಮಿಕ ಹಾಗೂ ನೈತಿಕ
ತಳದೆ ಮೇಲೆ ನಿಂತಿದೆ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸಾಂಸ್ಕೃತಿಕ ಮತ್ತು ಜೀವನ ಮಾರ್ಗದಲ್ಲಿ ಒಗ್ಗಟ್ಟು ಹಾಗೂ ದೃಷ್ಟಿಕೋನ, ಧರ್ಮ, ನಂಬಿಕೆ ಮತ್ತು ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿದೆ. ಆದರೂ ನಮ್ಮಲ್ಲಿ ನಾವು ಭಾರತೀಯರು ಎಂಬ ಬಲವಾದ ಒಗ್ಗಟ್ಟಿನ ಮಂತ್ರವಿದೆ. ನಮ್ಮ ದೇಶದ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರಮುದ್ರೆ ಇವು ನಮ್ಮ ಏಕತೆಯ ಸಂಕೇತಗಳಾಗಿವೆ. ಅಲ್ಲದೆ ಒಂದೇ ಮಾತರಂ, ಸಾರೆ ಜಹಾಸೆ, ಜನಗಣಮನ ದೇಶಭಕ್ತಿ ಗೀತೆಗಳನ್ನು ದೇಶ ಪ್ರೇಮ, ದೇಶ ಅಭಿಮಾನಿಗಳನ್ನು ಹುಟ್ಟಿಸುತ್ತದೆ. ಇಡೀ ದೇಶವೇ ವೈವಿಧ್ಯವಾದ ಸಾಂಸ್ಕೃತಿಕ ಆಚರಣೆಯಲ್ಲಿರುವಾಗ ನಾವು ಒಂದೇ ಮನೆಯವರಂತೆ ಕೂಡಿ ಬಾಳುತ್ತಿರುವುದು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು. ಇತ್ತೀಚೆಗೆ ಭಾರತೀಯ ಸಂಸ್ಕೃತಿ ಪ್ರಗತಿ ಹಾಗೂ ಬದಲಾವಣೆ ಹಂತದಲ್ಲಿದೆ. ಭಾರತೀಯರಾದ ನಾವು ನಮ್ಮ ನೆರೆಹೊರೆ ರಾಷ್ಟ್ರಗಳೊಂದಿಗೆ ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತಾ ನಮ್ಮ ದೇಶದ ಏಕತೆಯನ್ನು ಎತ್ತಿ ಹಿಡಿದಿದ್ದೇವೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ. ಧನ್ಯವಾದಗಳು.